ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಂತಹ ಎಂಎಲ್ಸಿ ಭಿನ್ನಮತ. ಕರ್ನಾಟಕ ಅಪರಾಧೀಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ದೂರು. ಪಕ್ಷಕ್ಕೆ ದುಡಿದವರನ್ನ ಎಂಎಲ್ಸಿ ಸ್ಥಾನಕ್ಕೆ ಪರಿಗಣಿಸಿ. 25 ರಿಂದ 30 ವರ್ಷ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತರನ್ನ ಪರಿಗಣಿಸಿ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಂತಹ ಎಂಎಲ್ಸಿ ಭಿನ್ನಮತ. ಕರ್ನಾಟಕ ಅಪರಾಧೀಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ದೂರು. ಪಕ್ಷಕ್ಕೆ ದುಡಿದವರನ್ನ ಎಂಎಲ್ಸಿ ಸ್ಥಾನಕ್ಕೆ ಪರಿಗಣಿಸಿ. 25 ರಿಂದ 30 ವರ್ಷ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತರನ್ನ ಪರಿಗಣಿಸಿ. ಈ ಹಿಂದೆ ಎಂಎಲ್ಎ ಮಂತ್ರಿಗಳಾದವರಿಗೆ ಬೇಡ, ಯಾವುದೇ ಅವಕಾಶ ಸಿಗದ ನಿಷ್ಠಾವಂತರನ್ನ ಪರಿಗಣಿಸಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಜೆಸಿ ಚಂದ್ರಶೇಖರ್ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. 4 ಪರಿಷತ್ಗೆ ನಾಮನಿರ್ದೇಶನಕ್ಕೆ ಕಾಂಗ್ರೆಸ್ ನಿರ್ಧಾರ. ಆ 4 ಪೈಕಿ 2 ಹೆಸರಿಗೆ ಕಾಂಗ್ರೆಸ್ನಲ್ಲಿ ಭಾರೀ ವಿರೋಧ. ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್, ಕಾಂಗ್ರೆಸ್ನ ಅನಿವಾಸಿ ಭಾರತೀಯ ಘಟಕದ ಆರತಿ ಕೃಷ್ಣಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ರಮೇಶ್ ಬಾಬು, ಡಿಜಿ ಸಾಗರ್ ಹೆಸರಲ್ಲೂ ಕೂಡ ಶಿಫಾರಸು ಮಾಡಲು ನಿರ್ಧಾರ. ಆದರೆ ಕಾಂಗ್ರೆಸ್ನಲ್ಲೇ ಪ್ರತಿರೋಧದ ಹಿನ್ನೆಲೆ ಆ 4 ನಾಮನಿರ್ದೇಶನ ಶಿಫಾರಸಿಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಈಗ ಎಂಎಲ್ಸಿ ಭಿನ್ನಮತ ಭುಗಿಲೆದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೇವಲ ಚರ್ಚೆಗೆ 4 ಹೆಸರನ್ನ ನೀಡಿದ್ದಂತಹ ಕಾಂಗ್ರೆಸ್ ರಾಜಭವನಕ್ಕೂ ಕೂಡ ಆ 4 ಹೆಸರನ್ನ ರವಾನೆಯಾಗಿಲ್ಲ. ನಾಮನಿರ್ದೇಶನದ ಪಟ್ಟಿಯಲ್ಲಿ ಆ 4 ಹೆಸರು ಇಲ್ಲ. ಬರೀ ಚರ್ಚೆಗೆ ಅಂತ ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಆ 4 ಹೆಸರನ್ನ ಕಾಂಗ್ರೆಸ್ನಲ್ಲಿ ಈಗ ಎಂಎಲ್ಸಿ ಭಿನ್ನಮತ ಭುಗಿಲೆದ್ದಿದೆ. ಕರ್ನಾಟಕ ಅಪರಾಧೀಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷರಿಗೆ ದೂರನ್ನ ಕೂಡ ನೀಡಲಾಗಿದ್ದು, ಪಕ್ಷಕ್ಕೆ ದುಡಿದವರನ್ನ ಎಂಎಲ್ಸಿ ಸ್ಥಾನಕ್ಕೆ ಪರಿಗಣಿಸಿ. ಯಾಕೆ ಪರಿಗಣಿಸ್ತಾ ಇಲ್ಲ? 25-30 ವರ್ಷ ಪಕ್ಷಕ್ಕಾಗಿ ನಿಷ್ಠಾವಂತತೆಯಿಂದ ದುಡಿದವರನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ನೀವು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಹಿಂದೆ ಎಂಎಲ್ಎ ಮಂತ್ರಿಗಳಾದವರಿಗೆ ಯಾಕೆ ಮತ್ತೆ ಅವಕಾಶವನ್ನ ಕೊಡ್ತಾ ಇದ್ದೀರಾ? ಒಂದು ಸಲವೂ ಕೂಡ ಅವಕಾಶ ಸಿಗದೆ ನಿಷ್ಠಾವಂತರಾಗಿ ಕಾರ್ಯವನ್ನು ನಿರ್ವಹಿಸಿದವರಿಗೆ ಯಾಕೆ ವಂಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪತ್ರವನ್ನು ಕೂಡ ಬರೆಯಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. 4 ಪರಿಷತ್ತಿಗೆ ನಾಮನಿರ್ದೇಶನಕ್ಕೆ ಕಾಂಗ್ರೆಸ್ ಸರ್ಕಾರ ಸೂಚಿಸಿತ್ತು. ಅವರ ಹೆಸರು ಕೇಳಿ ಬರ್ತಾ ಇತ್ತು. ನಾ ಆಗ್ಲೇ ಹೇಳಿದ ಹಾಗೆ ಆ 4 ಹೆಸರು ರಾಜಭವನಕ್ಕೆ ರವಾನೆ ಆಗಿಲ್ಲ. 4 ಪರಿಷತ್ಗೆ ನಾಮನಿರ್ದೇಶನಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು. ಆ 4 ಪೈಕಿ 2 ಹೆಸರಿಗೆ ಕಾಂಗ್ರೆಸ್ನಲ್ಲಿ ಭಾರೀ ವಿರೋಧಗಳು, ಚರ್ಚೆಗಳು ನಡೀತಾ ಇದ್ದು, ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಲಹೆಗಾರರಾಗಿರುವಂತಹ ದಿನೇಶ್ ಅಮೀನ್ ಮಟ್, ಕಾಂಗ್ರೆಸ್ನ ಅನಿವಾಸಿ ಭಾರತೀಯ ಘಟಕದ ಆರತಿ ಕೃಷ್ಣ ಅವರಿಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇತ್ತು. ನಾವು ಸೈಲೆಂಟ್ ಆಗಿದ್ದೀವಿ, 25-30 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀವಿ, ನಿಷ್ಠಾವಂತರಿದ್ದೀವಿ, ನಮಗೆ ಕೊಡೋದು ಬಿಟ್ಟು ಇವರಿಗೆ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನಲ್ಲೇ ಭಿನ್ನಮತ ಶುರುವಾಗಿತ್ತು. ರಮೇಶ್ ಬಾಬು, ಡಿಜಿ ಸಾಗರ್ ಹೆಸರನ್ನು ಕೂಡ ಶಿಫಾರಸು ಮಾಡಲು ನಿರ್ಧಾರ ಮಾಡಲಾಗಿತ್ತು. ಆದರೆ ತಾತ್ಕಾಲಿಕವಾಗಿ ಶಿಫಾರಸಿಗೆ ತಡೆಯನ್ನು ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.